ವಿನಾಕಾರಣ RSS ವಿವಾದನ ಗುತ್ತಿಗೆದಾರರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ. ಕಮಿಷನ್ ಹೆಚ್ಚಾಗಿದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ದೂರು ಕೊಡಿ, ಕಂಪ್ಲೇಂಟ್ ಕೊಡಿ ಅಂತ. ಹಿಂದೆ 40% ದೂರು ಕೊಟ್ಟರೆ ಬ್ರದರ್ ತಪ್ಪು ತಿಳ್ಕೊಬೇಡಿ. ದೂರು ಕೊಟ್ಟರೆ ಅವನು ಯಾರೋ ಅವನ ಕತೆ ಏನಾಯ್ತದೆ, ಇವರು ಅವ್ರ ಮೇಲೆ ಆ್ಯಕ್ಷನ್ ತಗೋತಾರ? ಇಲ್ಲಿವರೆಗೆ ಸಂಪಾದನೆ ಏನು ಮಾಡಿದೆ ಅದ್ರಲ್ಲಿ ಫಸ್ಟ್ ಶೇರ್ ತಗೊಂಬ ಅಂತಾರೆ. ದೂರ ಏನಾದರೂ ಕೊಟ್ಟರೆ ಯಾರಾದರೂ ಅಧಿಕಾರಿಗಳ ಮೇಲೆ ಏನಾದರೂ ಇವತ್ತು ಹೋಗಿ ಇಷ್ಟು ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದೆ ಲಂಚದಲ್ಲಿ, ಅದ್ರ ಶೇರ್ ಇನ್ನೂ ತಂದಿಲ್ಲ ತಗೊಂಬ ಇಲ್ಲಿ ಅಂತ ಅಂದರೆ ಪಾಪ ಅವನ ಕತೆ ಏನಾಗಬೇಕು? ಇದು ಇರೋ ವಾಸ್ತವಾಂಶ. ಇವ್ರ ಹತ್ರ ಹೋಗಿ ದೂರು ಕೊಟ್ಟರೆ ಈಗ ಕುರಿ ಕಾಯಕ್ಕೆ ತೊಳ ಬಿಟ್ಟಂಗೆ ಆಯ್ತದೆ. ಕುರಿ ಕಾಯಲಿಕ್ಕೆ ಇದು ಪರಿಸ್ಥಿತಿ. ನಿಮಗೆ ಪ್ರೋಟೋಕಾಲ್ ಕೊಟ್ಟಿಲ್ಲ ಅಂತ ನಾನು ಬ್ರದರ್ ನನ್ನ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಪಾಪ ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿ ಎಲ್ಲ ಹೊರಗಡೆ ಮಲಗೋರು, ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ ಪಾಪ ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ. ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದು ಬೇಕಾಗಿಲ್ಲ. ಆದರೂ ಒಂದು ಕಡೆ ಜನಗಳು ಶಾಂತ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು ನಡೀತಾ ಇದೆ. ಅದ್ರ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬೇಕು? ಅದರ ಅವಶ್ಯಕತೆ ಇಲ್ಲ. ಇಲ್ಲಿಗೆಲ್ಲ ಸದ್ಯದಲ್ಲಿ ಒಂದು 3-4 ದಿವಸದಲ್ಲಿ ಅನೌನ್ಸ್ ಮಾಡ್ತೀವಿ. ಅದು ನವಂಬರ್ ತಿಂಗಳಿಗೆ ನಮ್ಮ ಪಕ್ಷ 22ನೇ ತಾರೀಕು ಇರಬೇಕು. 25 ವರ್ಷಗಳನ್ನು ಪೂರೈಸ್ತಾ ಇದ್ದೇವೆ JDS ಆದಮೇಲೆ. ಆ ಹಿನ್ನೆಲೆಯಲ್ಲಿ ಒಂದು ಬೃಹತ್ ಸಭೆ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೀತಿದೆ. ರಾಜ್ಯಾಧ್ಯಕ್ಷ ವಿಷಯದಲ್ಲಿ ಪಕ್ಷದಲ್ಲಿ ಯಾವುದೇ ನಿರ್ಣಯಗಳು ಮಾಡಿಲ್ಲ. ಇಲ್ಲ, ಅದು ಯಾವುದೂ ಇಲ್ಲ. ಅದು ಕೆಲವ್ರ ಭಾವನೆ ಇದೆ. ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಇಡೀ ಪಕ್ಷದ ಸಂಘಟನೆಗೆ ಓಡಾಡ್ತಾ ಇದ್ದಾರೆ. ಮಾಡಬೇಕು ಅನ್ನೋದು ಹಲವಾರು ಪಕ್ಷದ ಮುಖಂಡರುಗಳ ಬಯಕೆ ಇದೆ. ಆದರೆ ನಾವು ಈ ಸಂದರ್ಭದಲ್ಲಿ ಜನತೆಯ ಮುಂದೆ ನಮ್ಮ ಒಂದು ನಡವಳಿಕೆಗಳಲ್ಲಿ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಎಲ್ಲ ಸಾಧಕ ಬಾಧಕಗಳು ಇದೆಲ್ಲ ಲೆಕ್ಕಾಚಾರ ಮಾಡಿ ಲೋಕಲ್ ಬಾಡಿ ಎಲೆಕ್ಷನ್ದು ಸ್ಥಳೀಯವಾಗಿ ಇನ್ನೂ ಚರ್ಚೆಗಳಾಗಿಲ್ಲ. ಬಟ್ ಎಲ್ಲ ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದು, ಮೈತ್ರಿ ಮುಂದುವರಿಬೇಕು ಅನ್ನೋದು ಎಲ್ಲರಲ್ಲೂ ಇದೆ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ಎರಡೂ ಪಕ್ಷಗಳ ಮುಖಂಡರುಗಳು ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ. ಈ ಒಂದು ಕೆಟ್ಟ ಸರ್ಕಾರದ ವಿರುದ್ಧ ಹೋರಾಟಗಳು ಯಾವ ರೀತಿ ಮಾಡಬೇಕು ಅನ್ನೋ ರೂಪುರೇಷೆಗಳನ್ನು ಜಾರಿಗೆ ತರ್ತಾರೆ. ಇವತ್ತು ಕೂಡ ಪಥಸಂಚಲನ ಆಗಿದೆ ತಾಲೂಕುಗಳಲ್ಲಿ. ಚಿತ್ತಾಪುರದಲ್ಲಿ ಮಾತ್ರ ನಿನ್ನೆಯಿಂದಲೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ. ಈಗ ನಾನು ಕೇಳ್ತಕ್ಕಂಥದ್ದು ಪಥಸಂಚಲನದ ವಿಷಯದಲ್ಲಿ ಪಥಸಂಚಲನ ಮಾಡಬಾರ್ದು ಅಂತ ನಾನೇನು ಹೇಳೋಕೆ ಹೋಗಲ್ಲ. ಪಥಸಂಚಲನದಿಂದ ಎಲ್ಲಾದರೂ ನಾಡಿನಲ್ಲಿ ಅಶಾಂತಿ ಮೂಡಿಸಿದಾರೆ. ಅವರೇನೋ ಒಂದು ಮೊದಲಿಂದ ಮಾಡ್ಕೊಂಬಂದಿದ್ದಾರೆ ಸುದೀರ್ಘವಾಗಿ, ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಈಗ ಅದಕ್ಕೇನೋ ಒಂದು ಮಹತ್ವ ಕೊಟ್ಕೊಂಡು ಹೊರಟಿದ್ದಾರೆ. ನಾನು ಮೊನ್ನೆ ಹಾಸನದಲ್ಲೇ ಹೇಳಿದೆ, ಇವತ್ತು ಮಹಾತ್ಮ ಗಾಂಧೀಜಿಯವರ ಒಂದು ಗುಂಡಾರಿಸಿದಂಥ ಪ್ರಕರಣ ಏನಿದೆ ಹತ್ಯೆ, ಆ ಸಂದರ್ಭದಲ್ಲೇ ನಿಷೇಧ ಮಾಡಬೇಕು ಅಂತ ಹೋಗಿ ನೆಹರು ಅವ್ರ ಕೈಯಲ್ಲಿ ನಿಷೇಧ ಮಾಡೋಕ್ಕಾಗಲಿಲ್ಲ. ಪರ್ಮಿಷನ್ ಯಾಕೆ ಕೊಟ್ಟರು ನೆಹರು ಅವರು? ಮತ್ತು ಅವರಿಗೆ ಆಗಲಿಲ್ಲ. ಈಗ ಇವ್ರ ಕೈಲಿ ಆಯ್ತದ? ಇದೆಂಥ ಪಥಸಂಚಲನ ನಿಲ್ಲಿಸಿದ ತಕ್ಷಣ ಅವರ ಚಟುವಟಿಕೆ ನೀವು ನಿಲ್ಲಿಸೋಕ್ಕಾಗತ್ತಾ? ಅದರಿಂದ ಇದು ಮುಖ್ಯ ಇಲ್ಲ ನಮಗೆ. ನಾಡಿನಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಅನಾಹುತ ಇನ್ನೂ ಪರಿಹಾರ ಕೊಡಲಿಲ್ಲ. ಇನ್ನು ಆತ್ಮಹತ್ಯೆ ಶುರುವಾದರೆ ಜನಗಳು ಇವತ್ತು ಏನೇನು ಪರಿಸ್ಥಿತಿ ಇದ್ದಾರೆ ಅನ್ನೋದು ಗೊತ್ತಿದೆ. ಇವ್ರು ಯಾರೂ ಜನಗಳ ಹತ್ರಕ್ಕೆ ಹೋಗಿಲ್ಲ. ಮೇಲೆ ಅವರೇ ಆಕಾಶದಲ್ಲಿ ಸ್ವಲ್ಪ ನೆಲಕ್ಕೆ ಇಳಿದ್ರೆ ಜನಗಳ ಪರಿಸ್ಥಿತಿಯನ್ನು ಗೊತ್ತಾಗುತ್ತೆ. ಅದನ್ನು ನೋಡಿದೆ. ಇದ್ಯಾವುದೋ ಈ ವಿಷಯದಲ್ಲಿ ಇಲ್ಲಿವರೆಗೆ ಒಂದು 3 ತಿಂಗಳು ಏನು ಬುರುಡೆ ಕಥೆ ಆಯಿತು. ಆ ಬುರುಡೆ ಕಥೆಯಲ್ಲಿ SIT ಅವರು ನಡ್ಕೊಂಡ ರೀತಿಗಳಿದೆಯಲ್ಲ, ಯಾವ್ದಾದ್ರು ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಆ 3 ತಿಂಗಳು ಅವನು ಯಾರೋ ಒಬ್ಬನ ತಗೊಂಡೋಗಿ ಹಾಕೊಂಡಿದ್ದೀರಿ. ಅವ್ರ ಹಿಂದೆ ಇದ್ದಂಥವ್ರು ಯಾರನ್ನ ಟಚ್ ಮಾಡಿದ್ರಿ? ಮುಖ್ಯಮಂತ್ರಿನ ಭೇಟಿ ಮಾಡಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ
ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟನಲ್ಲ ಫಸ್ಟು, ಅದರ ಮೇಲೆ SIT ಮಾಡ್ತೀವಿ ಅಂದ್ರಲ್ಲ. ಆ ಕಂಪ್ಲೇಂಟ್ ಕೊಟ್ಟವ್ರನ್ನ ಏನಾದರೂ ವಿಚಾರಿಸಿದ್ರೆ ಇಲ್ಲಿವರೆಗೆ SIT ಅವ್ರು ಕರೆದ್ರೆ ಮಾಹಿತಿ ಇಲ್ಲದೆ ಕಂಪ್ಲೇಂಟ್ ಹೆಂಗೆ ಕೊಟ್ಟರು? ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವತ್ತವರೆಗೂ ಒಂದು ಇಂಚು ಮುಂದೆ ಹೋಗಿಲ್ಲ. ಬರೀ ಬುರುಡೆ ಅನ್ಕೊಂಡು ಕಾಲ ಕಳ್ಕೊಂಡು ಕೂತ್ಕೊಂಡು ಯಾರ ಚುನಾವಣೆ ಇದು 3 ತಿಂಗಳು 4 ತಿಂಗಳು ಈ ಥರ ವಿಷಯಗಳನ್ನು ಇಟ್ಕೊಂಡು ನಿಜವಾದ ನಾಡಿನ ಸಮಸ್ಯೆ ಬಗ್ಗೆ ಇವರಿಗೆ ಆ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನೋದಿಲ್ಲ. ಕಳೆದ 2.5 ವರ್ಷದಿಂದ ಅದೇನೋ ಮುಖ್ಯಮಂತ್ರಿ ಅವಧಿ ಇದನ್ನ ಹೇಳ್ಕೊಂಡು ಡಿನ್ನರ್ ಮೀಟಿಂಗ್ ಕೂಡ ಕಾಲ ಕಳ್ಕೊಂಡು ಹೊರಟವ್ರೆ. ಡಿನ್ನರ್ ಮೀಟಿಂಗ್ ಕೂಡ ನಡೀತು. ಸಿಎಂ ಅವರಿಂದ ಯಾವ ಕ್ರಾಂತಿನೂ ಆಗೋದಿಲ್ಲ ಬ್ರದರ್. ನಮಗೆ ಬೇಕಾಗಿರೋದು ಜನಗಳಿಗೆ ಒಳ್ಳೇದು ಮಾಡ್ತಕ್ಕಂಥ ಕ್ರಾಂತಿ ಆದರೆ ಸಾಕು. ಈ ಜನ ಓದಾಡ್ದವ್ರಲ್ಲ ಅದಕ್ಕೆ ಒಳ್ಳೇದಾಗಬೇಕು ಅನ್ನೋದಷ್ಟೇ. ವಿನಾಕಾರಣ RSS ವಿವಾದನ ಗುತ್ತಿಗೆದಾರರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ ಕಮಿಷನ್ ಹೆಚ್ಚಾಗಿದೆ ಕೋಟಿ ದುಡ್ಡು ಬರಬೇಕು. DK ಶಿವಕುಮಾರ್ ಅವರು ಹೇಳ್ತಾರೆ ದೂರು ಕೊಡಿ, ಕಂಪ್ಲೇಂಟ್ ಕೊಡಿ ಅಂತ. ಹಿಂದೆ 40% ದೂರು ಕೊಟ್ಟರೆ ಬ್ರದರ್ ತಪ್ಪು ತಿಳ್ಕೊಬೇಡಿ. ದೂರು ಕೊಟ್ಟರೆ ಅವನು ಯಾರೋ ಅವನ ಕತೆ ಏನಾಯ್ತದೆ? ಇವ್ರು ಅವ್ರ ಮೇಲೆ ಆ್ಯಕ್ಷನ್ ತಗೋತಾರ? ಇಲ್ಲಿವರೆಗೆ ಸಂಪಾದನೆ ಏನು ಮಾಡಿದ್ವಿ ಅದ್ರಲ್ಲಿ ಫಸ್ಟ್ ಶೇರ್ ತಗೊಂಬ ಅಂತಾರೆ. ದೂರ ಏನಾದರೂ ಕೊಟ್ಟರೆ ಯಾರಾದರೂ ಅಧಿಕಾರಿಗಳ ಮೇಲೆ ಏನಾದರೂ ಇವತ್ತು ಹೋಗಿ ಇಷ್ಟು ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದೆ ಲಂಚದಲ್ಲಿ, ಅದ್ರ ಶೇರ್ ಇನ್ನೂ ತಂದಿಲ್ಲ ತಗೊಂಬ ಇಲ್ಲಿ ಅಂತ ಅಂದರೆ ಪಾಪ ಅವನ ಕತೆ ಏನಾಗೋದು? ಇದು ಇರೋ ವಾಸ್ತವಾಂಶ. ಇವ್ರ ಹತ್ರ ಹೋಗಿ ದೂರು ಕೊಟ್ಟರೆ ಈಗ ಕುರಿ ಕಾಯಕ್ಕೆ ತೊಳ ಬಿಟ್ಟಂಗೆ ಆಯ್ತದೆ. ಕುರಿ ಕಾಯಲಿಕ್ಕೆ ಇದು ಪರಿಸ್ಥಿತಿ. ನಿಮ್ಗೆ ಪ್ರೋಟೋಕಾಲ್ ಕೊಟ್ಟಿಲ್ಲ ಅಂತ ನಾನು ಬ್ರದರ್ ನನ್ನ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದ್ರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಪಾಪ ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿ ಎಲ್ಲ ಹೊರಗಡೆ ಮಲಗೋರು, ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ. ಪಾಪ ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದು ಬೇಕಾಗಿಲ್ಲ. ಆದರೆ ಒಂದು ಕಡೆ ಜನಗಳು ಶಾಂತ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು ನಡೀತಾ ಇದೆ. ಅದ್ರ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬೇಕು? ಅದರ ಅವಶ್ಯಕತೆ ಇಲ್ಲ. ಇಲ್ಲಿಗೆಲ್ಲ ಸದ್ಯದಲ್ಲಿ ಒಂದು 3-4 ದಿವಸದಲ್ಲಿ ಅನೌನ್ಸ್ ಮಾಡ್ತೀವಿ. ಅದು ನವಂಬರ್ ತಿಂಗಳಿಗೆ ನಮ್ಮ ಪಕ್ಷ 22ನೇ ತಾರೀಕು ಇರಬೇಕು. 25 ವರ್ಷಗಳನ್ನು ಪೂರೈಸ್ತಾ ಇದ್ದೇವೆ JDS ಆದಮೇಲೆ. ಆ ಹಿನ್ನೆಲೆಯಲ್ಲಿ ಒಂದು ಬೃಹತ್ ಸಭೆ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೀತಿದೆ. ನಿಮ್ದು ರಾಜ್ಯಾಧ್ಯಕ್ಷರ JDS ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ರಾಜ್ಯಾಧ್ಯಕ್ಷ ವಿಷಯದಲ್ಲಿ ಪಕ್ಷದಲ್ಲಿ ಯಾವುದೇ ನಿರ್ಣಯಗಳು ಮಾಡಿಲ್ಲ. ನಿಖಿಲ್ ಅವರು ಆಗ್ತಾರೆ ಇಲ್ಲ, ಅದು ಯಾವುದೂ ಇಲ್ಲ. ಅದು ಕೆಲವ್ರ ಭಾವನೆ ಇದೆ. ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಇಡೀ ಪಕ್ಷದ ಸಂಘಟನೆಗೆ ಓಡಾಡ್ತಾ ಇದ್ದಾರೆ. ಮಾಡಬೇಕು ಅನ್ನೋದು ಹಲವಾರು ಪಕ್ಷದ ಮುಖಂಡರುಗಳ ಬಯಕೆ ಇದೆ. ಆದರೆ ನಾವು ಈ ಸಂದರ್ಭದಲ್ಲಿ ಜನತೆಯ ಮುಂದೆ ನಮ್ಮ ಒಂದು ನಡವಳಿಕೆಗಳಲ್ಲಿ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಎಲ್ಲ ಸಾಧಕ ಬಾಧಕಗಳು ಇದೆಲ್ಲ ಲೆಕ್ಕಾಚಾರ ಮಾಡಿ GBA ಲೋಕಲ್ ಬಾಡಿ ಎಲೆಕ್ಷನ್ಸ್ ಲೋಕಲ್ ಬಾಡಿ ಎಲೆಕ್ಷನ್ದು ಸ್ಥಳೀಯವಾಗಿ ಇನ್ನೂ ಚರ್ಚೆಗಳಾಗಿಲ್ಲ. ಬಟ್ ಎಲ್ಲ ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದು, ಮೈತ್ರಿ ಮುಂದುವರಿಬೇಕು ಅನ್ನೋದು ಎಲ್ಲರಲ್ಲೂ ಇದೆ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ಎರಡೂ ಪಕ್ಷಗಳ ಮುಖಂಡರುಗಳು ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ. ಈ ಒಂದು ಕೆಟ್ಟ ಸರ್ಕಾರದ ವಿರುದ್ಧ ಹೋರಾಟಗಳು ಯಾವ ರೀತಿ ಮಾಡಬೇಕು ಅನ್ನೋ ರೂಪರೇಷೆಗಳನ್ನು ಜಾರಿಗೆ ತರ್ತಾರೆ. ಇವತ್ತು ಕೂಡ ಪಥಸಂಚಲನ ಆಗಿದೆ ತಾಲೂಕುಗಳಲ್ಲಿ. ಚಿತ್ತಾಪುರದಲ್ಲಿ ಮಾತ್ರ ನಿನ್ನೆಯಿಂದಲೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ. ಈಗ ನಾನು ಕೇಳ್ತಕ್ಕಂಥದ್ದು ಪಥಸಂಚಲನದ ವಿಷಯದಲ್ಲಿ ಪಥಸಂಚಲನ ಮಾಡಬಾರ್ದು ಅಂತ ನಾನೇನು ಹೇಳೋಕೆ ಹೋಗಲ್ಲ. ಪಥಸಂಚಲನದಿಂದ ಎಲ್ಲಾದರೂ ನಾಡಿನಲ್ಲಿ ಅಶಾಂತಿ ಮೂಡಿಸಿದಾರೆ. ಅವರೇನೋ ಒಂದು ಮೊದಲಿಂದ ಮಾಡ್ಕೊಂಬಂದಿದ್ದಾರೆ ಸುದೀರ್ಘವಾಗಿ, ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಈಗ ಅದಕ್ಕೇನೋ ಒಂದು ಮಹತ್ವ ಕೊಟ್ಕೊಂಡು ಹೊರಟಿದ್ದಾರೆ. ನಾನು ಮೊನ್ನೆ ಹಾಸನದಲ್ಲೇ ಹೇಳಿದೆ, ಇವತ್ತು ಮಹಾತ್ಮ ಗಾಂಧೀಜಿಯವರ ಒಂದು ಗುಂಡಾರಿಸಿದಂಥ ಪ್ರಕರಣ ಏನಿದೆ ಹತ್ಯೆ, ಆ ಸಂದರ್ಭದಲ್ಲೇ ನಿಷೇಧ ಮಾಡಬೇಕು ಅಂತ ಹೋಗಿ ನೆಹರು ಅವ್ರ ಕೈಯಲ್ಲಿ ನಿಷೇಧ ಮಾಡೋಕ್ಕಾಗಲಿಲ್ಲ. ಪರ್ಮಿಷನ್ ಯಾಕೆ ಕೊಟ್ಟರು ನೆಹರು ಅವರು? ಮತ್ತು ಅವರಿಗೆ ಆಗಲಿಲ್ಲ. ಈಗ ಇವ್ರ ಕೈಲಿ ಆಯ್ತದ? ಇದಂಥ ಪಥಸಂಚಲನ ನಿಲ್ಲಿಸಿದ ತಕ್ಷಣ ಅವರ ಚಟುವಟಿಕೆ ನೀವು ನಿಲ್ಲಿಸೋಕ್ಕಾಗತ್ತಾ? ಅದರಿಂದ ಇದು ಮುಖ್ಯ ಇಲ್ಲ ನಮಗೆ.
ನಾಡಿನಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಅನಾಹುತ ಇನ್ನೂ ಪರಿಹಾರ ಕೊಡಲಿಲ್ಲ. ಇನ್ನು ಆತ್ಮಹತ್ಯೆ ಶುರುವಾದರೆ ಜನಗಳು ಇವತ್ತು ಏನೇನು ಪರಿಸ್ಥಿತಿ ಇದ್ದಾರೆ ಅನ್ನೋದು ಗೊತ್ತಿದೆ. ಇವ್ರು ಯಾರೂ ಜನಗಳ ಹತ್ರಕ್ಕೆ ಹೋಗಿಲ್ಲ, ಮೇಲೆ ಅವರೇ ಆಕಾಶದಲ್ಲಿ. ಸ್ವಲ್ಪ ನೆಲಕ್ಕೆ ಇಳಿದ್ರೆ ಜನಗಳ ಪರಿಸ್ಥಿತಿಯನ್ನು ಗೊತ್ತಾಗುತ್ತೆ. ಅದನ್ನು ನೋಡಿದೆ ಇದ್ಯಾವುದೋ ಈ ವಿಷಯದ ಇಲ್ಲಿವರೆಗೆ ಒಂದು 3 ತಿಂಗಳು ಏನು ಬುರುಡೆ ಕಥೆ ಆಯಿತು. ಆ ಬುರುಡೆ ಕಥೆಯಲ್ಲಿ SIT ಅವರು ನಡ್ಕೊಂಡ ರೀತಿಗಳಿದೆಯಲ್ಲ, ಯಾವುದಾದ್ರು ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಆ 3 ತಿಂಗಳು ಅವನು ಯಾರೋ ಒಬ್ಬನ ತಗೊಂಡೋಗಿ ಹಾಕೊಂಡಿದ್ದೀರಿ. ಅವ್ರ ಹಿಂದೆ ಇದ್ದಂಥವ್ರು ಯಾರನ್ನ ಟಚ್ ಮಾಡಿದ್ರಿ? ಮುಖ್ಯಮಂತ್ರಿನ ಭೇಟಿ ಮಾಡಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟನಲ್ಲ ಫಸ್ಟು, ಅದರ ಮೇಲೆ SIT ಮಾಡ್ತೀವಿ ಅಂದ್ರಲ್ಲ. ಆ ಕಂಪ್ಲೇಂಟ್ ಕೊಟ್ಟವ್ರನ್ನ ಏನಾದರೂ ವಿಚಾರಿಸಿದ್ರೆ ಇಲ್ಲಿವರೆಗೆ SIT ಅವ್ರು ಕರೆದ್ರೆ ಮಾಹಿತಿ ಇಲ್ಲದೆ ಕಂಪ್ಲೇಂಟ್ ಹೆಂಗೆ ಕೊಟ್ಟರು? ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಇವತ್ತವ್ರಿಗೆ ಒಂದು ಇಂಚು ಮುಂದೆ ಹೋಗಿಲ್ಲ, ಬರೀ ಬುರುಡೆ ಅನ್ಕೊಂಡು ಕಾಲ ಕಳ್ಕೊಂಡು ಕೂತ್ಕೊಂಡು. ಯಾರ ಚುನಾವಣೆ ಇದು 3 ತಿಂಗಳು 4 ತಿಂಗಳು ಈ ಥರ ವಿಷಯಗಳನ್ನು ಇಟ್ಕೊಂಡು ನಿಜವಾದ ನಾಡಿನ ಸಮಸ್ಯೆ ಬಗ್ಗೆ ಇವರಿಗೆ ಆ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನೋದಿಲ್ಲ. ಕಳೆದ 2.5 ವರ್ಷದಿಂದ ಅದೇನೋ ಮುಖ್ಯಮಂತ್ರಿ ಅವಧಿ ಇದನ್ನ ಹೇಳ್ಕೊಂಡು ಡಿನ್ನರ್ ಮೀಟಿಂಗ್ ಕೂಡ ಕಾಲ ಕಳ್ಕೊಂಡು ಹೊರಟವ್ರು. ಡಿನ್ನರ್ ಮೀಟಿಂಗ್ ಕೂಡ ನಡೀತು CM ಅವರಿಂದ. ಯಾವ ಕ್ರಾಂತಿನೂ ಆಗೋದಿಲ್ಲ ಬ್ರದರ್. ನಮಗೆ ಬೇಕಾಗಿರೋದು ಜನಗಳಿಗೆ ಒಳ್ಳೇದು ಮಾಡ್ತಕ್ಕಂಥ ಕ್ರಾಂತಿ ಆದರೆ ಸಾಕು. ಈ ಜನ ಓದಾಡ್ದವ್ರಲ್ಲ, ಅದಕ್ಕೆ ಒಳ್ಳೇದಾಗಬೇಕು ಅನ್ನೋದಷ್ಟೇ.